ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಬೀದರ್ ಅಭ್ಯರ್ಥಿಯಾಗಿದ್ದಂತ ಪರಾಜಿತ ಅಭ್ಯರ್ಥಿಯಾಗಿರುವಂತ ಭಗವಂತ್ ಖೂಬಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಗವಂತ್ ಖೂಬಾ ಅವರೇ, ಜಮೀರ್ ಅವರ ಮಾತು ವಿವಾದಕ್ಕೆ ಕಾರಣ ಆಗಿದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಗೆದ್ದಿದ್ದೆ ಮುಸ್ಲಿಂ ಮತಗಳಿಂದ ಮಾತ್ರ, ಹಾಗಾಗಿ ನಾವು ಹೇಳಿದ ಕೆಲಸವನ್ನ ತಲೆಬಾಗಿ ಅವ್ರು ಮಾಡಬೇಕು ಅಂತ ಆರ್ಡರ್ ತರ ಮಾಡಿದ್ದಾರೆ ಜಮೀರ್. ನೋಡಿ, ಇಡೀ ದೇಶದಲ್ಲಿ ಮುಸ್ಲಿಂ ಲೀಡರ್ಸ್ ಎಷ್ಟು ಜನ ಇದ್ದಾರೆ. ಇವತ್ತು ಆ ಕಾಂಗ್ರೆಸ್ಸಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ವಿರೋಧ ಮಾಡಿ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲರ ಮನಸ್ಥಿತಿ ನಾವೇ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದೀವಿ ಅನ್ನುವಂಥದ್ದನ್ನ ಹಮ್ಮನಲ್ಲಿ ಇದ್ದಾರೆ. ಹೀಗಾಗಿ ನಿನ್ನೆ ಬೀದರ್ನಲ್ಲಿ ನಡೆದಂತಹ ಅದು ಕಾರ್ಯಕ್ರಮದಲ್ಲಿ ಅದ ಮನಸ್ಸಿನಲ್ಲಿರುವಂತದ್ದು ಅವರ ಮಾನಸಿಕತೆಯನ್ನ ಹೊರಗೆ ಹಾಕಿದ್ದಾರೆ. ಇದಕ್ಕೆ ಸ್ವತಃ ಅದು ಜಮೀರ್ ಅವರು ಸ್ಪಷ್ಟೀಕರಣ ಕೊಡಬೇಕು. ಅದಕ್ಕೆ ನಾವೆಲ್ಲರೂ ಖಂಡಿಸ್ತೀವಿ. ಮತ್ತು ಒಬ್ಬ ಸಂವಿಧಾನದ ಮೇಲೆ ಪದಗ್ರಹಣವನ್ನ ಮಾಡಿ ಮಂತ್ರಿಯಾಗಿ ಇಂತಹ ಒಂದು ಜಾತಿಯಿಂದನೇ ಒಬ್ಬ ಸಂಸದ. ಒಂದೇ ಒಂದ್ ಸೆಕೆಂಡ್ ಭಗವಂತ್ ಖೂಬಾ ಅವರೇ, ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಈಶ್ವರ್ ಖಂಡ್ರೆ ಅವರೇ, ಈಗ ನಿಮ್ ಮಗನ ಬಗ್ಗೆ ಮಾತಾಡ್ತಾ ಜಮೀರ್ ಅವ್ರು ಹೇಳ್ತಾರೆ ನಿಮ್ದೇ ಕ್ಷೇತ್ರದಲ್ಲಿ ಅಂದ್ರೆ ಬೀದರ್ದಲ್ಲೇ ಮಾತಾಡುವಂತ ಟೈಮ್ ನಲ್ಲಿ ಈಗ ಮುಸ್ಲಿಂ ಮತಗಳಿಂದ ಮಾತ್ರ ಸಾಗರ್ ಗೆದ್ದಿರೋದು. ನಾನ್ ನೋಡಿದ್ದೇನದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷದ ಅಭಿಪ್ರಾಯ ಆಗ್ಲಿ ನಮ್ಮ ಅಭಿಪ್ರಾಯ ಆಗ್ಲಿ ಅಲ್ಲ. ಮಾತಾಡಿರೋದು ನಿಮ್ಮ ಹೇಳಿ ಪೂರ್ತಿ. ಅದಕ್ಕೆ ಸಾಗರ್ ಖಂಡ್ರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು, ವಿಶೇಷವಾಗಿ ಬಡವರು, ಈಗ ರೈತರು, ಕಾರ್ಮಿಕರು, ಎಲ್ಲಾ ಶೋಷಿತರು ಎಲ್ಲರೂ ಮತ ಹಾಕಿದ್ದಾರೆ. ಒಬ್ಬರ ಮತದ ಮೇಲೆ ರಾಜಕೀಯ ನಡೆಯೋದಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲರ ಮತ ತೆಗೆದುಕೊಂಡು ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಎಲ್ಲರ ಅಭಿವೃದ್ಧಿಗಾಗಿ, ಬೀದರ್ ಜಿಲ್ಲೆ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮ ಮಾಡ್ತಾರೆ ಹೇಳ್ತಾ ಇದೆ. ಆಯ್ತಾ? ಇದು ನಮ್ಮ ಪಕ್ಷದ ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಓಕೆ, ನೀವ್ ಹೇಳ್ದಂಗೆ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಆಗಿದ್ರು ಕೂಡ ನಿಮ್ ಮಗನ್ ಬಗ್ಗೆ ಮಾತಾಡ್ತಾರೆ, ನಿಮ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ನಾವು ಹೇಳಿದ ಕೆಲಸವನ್ನ ಅವರು ತಲೆಬಾಗಿ ಮಾಡ್ಬೇಕು ಅನ್ನೋ ಆರ್ಡರ್ ರೀತಿ ಹೇಳ್ತಾರಲ್ಲ. ಪ್ರಶ್ನೆ ಇಲ್ಲ. ನೋಡಿ, ಈ ಬೀದರ್ ಜಿಲ್ಲೆ ಜನರು ಏನು ಹೇಳ್ತಾರೆ, ಶ್ರೀಸಾಮಾನ್ಯ ಏನ್ ಹೇಳ್ತಾನೆ, ಶ್ರೀಸಾಮಾನ್ಯ ಹೇಳಿದಂತ ಕೆಲಸ ಕಾರ್ಯಗಳು ತಲೆಬಾಗಿ ಮಾಡ್ತಾರೆ. ಇವರು ಹೇಳಿದಂತ ಪ್ರಶ್ನೆ ಅಲ್ಲ. ಅರ್ಥ ಆಯ್ತಾ? ಈಗ ಖೂಬಾ ಅವರು ಇದ್ರು, ಅವರು ಹೇಳ್ತಾ ಇದ್ರು ಈಗ ಗೆದ್ದ ಮೇಲೆ ಕಾಂಗ್ರೆಸ್ ಅವರು ವರ್ಷನೇ ಚೇಂಜ್ ಆಗಿದೆ. ಯಾರ್ದೇನು ಚೇಂಜ್ ಆಗಿಲ್ಲ. ಯಾರು ಚೇಂಜ್ ಆಗಿದೆ, ಯಾರಿಗೆ ಯಾರು ತಿರಸ್ಕಾರ ಯಾಕೆ ಮಾಡಿದ್ರು ಅದು ಆತ್ಮಾವಲೋಕನ ಮಾಡಿಕೊಳ್ಳಿ. ಬೇರೆಯವ್ರ ಬಗ್ಗೆ ಲೆಕ್ಕ ಅಲ್ವಾ ಖೂಬಾ ಅವರೇ? ನೋಡಿ, ನಾನು ತಿರಸ್ಕಾರ ಮಾಡಿದಂತ ಇವರಿಗೆ ಯಾರು ಹೇಳಿದ್ದಾರೆ? ನಾನು ಹೇಳ್ತಾ ಇರೋದು, ಖಂಡಿಸ್ತಾ ಇರೋದು ಜಮೀರ್ ಅಹಮದನ ಸ್ಟೇಟ್ಮೆಂಟ್ಗೆ. ಈಗ ಇಂತ ಅಹಂಕಾರದ ಮಾತಾಡೋದು ಬೇಡ. ನೀವೇನು ಗೊತ್ತಿಲ್ವಾ ಈಶ್ವರ್ ಖಂಡ್ರೆ ಅವರೇ? ನೋಡಿ ಪಾಪ, ನೋಡಿ ಪಾಪ, ನಾನೀಗ ಅವ್ರ ಹೇಳಿಕೆಗಳಿಗೆ ನಾನು ಯಾವುದೇ ರೀತಿ ಹೇಳಿಕೆ ತಯಾರಿಲ್ಲ. ಜಮೀರ್ ಅಹಮದ್ ಮಾತಿಗೆ ನಾನು ಖಂಡಿಸಿದ್ದೀನಿ. ಓಕೆ, ಥ್ಯಾಂಕ್ ಯು. ತಗೊಂಡು ಈ ತರ ಆತ್ಮೂಲಕ ಯಾಕೆ ತಿರಸ್ಕಾರ? ನಿಮಗ್ ತಿರಸ್ಕಾರ ಮಾಡಿಲ್ವಾ? ನಿಮ್ ಕುಟುಂಬದ ಕೇಳ್ತಾ ಇದ್ದೇನೆ. ನೋಡಿ, ಅದ್ರ ಬಗ್ಗೆ ನಾನ್ ಚರ್ಚೆ ಮಾಡ್ತಾ ಇಲ್ಲ. ನನ್ನನ್ನು ಉಲ್ಲೇಖ ಯಾಕೆ ಮಾಡಿದ್ರ? ಮತ್ತೆ ಉಲ್ಲೇಖ ಮಾಡಿಲ್ಲ, ನಿಮ್ಮ ಹೆಸರು ತಗೊಂಡಿಲ್ಲ. ನಾನು ಆಂಕರ್ ಜೊತೆ ಮಾತಾಡ್ತೆ. ಆಂಕರ್ ಹೇಳಿದ್ಕೆ ನೋಡಿ, ಆಂಕರ್ ಹೇಳಿದ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಆಂಕರ್ ಹೇಳಿದ್ಕೆ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಮಾತಾಡಿ ನನ್ನ ಜೊತೆ. ರೈಟ್. ಈಗ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ, ಸ್ಮಶಾನ ಸಂಬಂಧ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಖಂಡ್ರೆ ಅವರೇ, ಫಸ್ಟ್ ನೀವ್ ಹೇಳಿ. ಆ ಸ್ಮಶಾನ ಸಂಬಂಧ ಅಲ್ಲಿ ಪ್ರಶ್ನೆ ಕೇಳಿದಾಗ ಆ ಸ್ಮಶಾನ ಇದೆಯಾ ಇಲ್ವಾ, ನಿಮ್ ತನಕ ಆ ವಿಷಯ ಬಂದಿತ್ತಾ ಮುಂಚೆ? ನೋಡಿ, ಯಾವ ವಿಷಯ ಇವತ್ತು ಒಂದು ಪಬ್ಲಿಕ್ ಅಲ್ಲಿ ನಾನೀಗ ಉದಾಹರಣೆಗೆ ಜನಸಂಪರ್ಕ ಸಭೆ ಮಾಡ್ತೇನೆ. ಹೌದು, ನೂರಾರು ವಿಷಯಗಳು ಬರ್ತವೆ. ಅವೆಲ್ಲ ಒಂದೇ ಸಲ ಯಾವ್ದಿದೆ ಕಾನೂನುಬದ್ಧವಾಗಿ ಏನಿದೆ ಎಲ್ಲರಿಗೆ ಕೊಡುವಂತದ್ದು ಇವತ್ತು ಏನಿದೆ ಅದನ್ನು ಪರಿಶೀಲನೆ ಮಾಡಿ ಎಲ್ರಿಗೆ ಅನುಕೂಲವಾದಂತ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತಗೊಳ್ತದೆ. ಓಕೆ.
ಥ್ಯಾಂಕ್ ಯು. ಅಲ್ಲ ಈಗ ಜಮೀರ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಮೇಲೆ ನೀವು ಮಾತಾಡಿದ್ರೆ ಅವ್ರ ಹತ್ರ ಅಂದ್ರೆ ನಾವು ಹೇಳಿದ ನೋಡಿ, ಕೆಲಸ ನಾನ್ ಡೆಲ್ಲಿಯಲ್ಲಿದ್ದೀನಿ ಅದಕ್ ಬಿಟ್ಟೇನ್ ಬೇರೆ ಕೆಲಸ ಇಲ್ವಾ? ಅಲ್ಲ ಡೆಲ್ಲಿಯಲ್ಲಿದ್ದೀನಿ ಗೊತ್ತಾ? ಹೌದ್ರಿ. ನೋಡಿ, ಬೀದರ್ನಲ್ಲಿ ಇವತ್ತು ವಿಮಾನಯಾನ ರದ್ದಾಗಿದೆ ಸೇವೆ, ಅದು ಪುನಃ ಪ್ರಾರಂಭ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ರೈಲ್ವೆ ಬಗ್ಗೆ, ಓವರ್ ಬ್ರಿಡ್ಜ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಫಾರೆಸ್ಟ್ ಇಲಾಖೆಯದು ಇವತ್ತು ಹೋಗಿ ನಾನು ಭೂಪೇಂದ್ರ ಯಾದವ್ ಅವರಿಗೆ ಭೇಟಿ ಮಾಡಿದ್ದೇನೆ. ಇವತ್ತು ನಮ್ಮ ಅರಣ್ಯ ಇಲಾಖೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಇದು ಅರ್ಥ ಮಾಡ್ಕೊಳ್ಬೇಕಲ್ಲ. ಕರೆಕ್ಟ್, ಅಭಿವೃದ್ಧಿ ವಿಷಯ ಆಫ್ ಕೋರ್ಸ್ ಬೇಕೇ ಬೇಕು, ಅದಕ್ಕೆ ನಿಮ್ಮನ್ನ ಚುನಾಯಿತ ಅದೇ ಮಾಡ್ತಾ ಇದ್ದೀವಿ. ಮತ್ತೇನು? ಬಟ್ ಇಂತ ಕಾಂಟ್ರವರ್ಸಿಗಳಾದಾಗ ಆಫ್ ಕೋರ್ಸ್ ರಿಯಾಕ್ಟ್ ಮಾಡ್ಲೇಬೇಕಲ್ಲ. ಈಗಾಗಲೇ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಹೌದು. ಆಯ್ತಾ? ಖೂಬಾ ಅವರೇ, ಈಗ ನೀವು ಈ ಹಿಂದೆ ಸಂಸದರಾಗಿದ್ದಾಗ, ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಭಗವಂತ್ ಖೂಬಾ ಅವರೇ, ನೀವು ಸಂಸದರಾಗಿದ್ದಾಗ ಈ ವಿವಾದಿತ ಸ್ಮಶಾನದ ಜಾಗ ಬಗ್ಗೆ ಉಲ್ಲೇಖ ಮಾಡ್ತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಹತ್ರ ಬಂದಿದ್ರ ಇವರು ಮುಸ್ಲಿಂ ಸಮುದಾಯ? ನನ್ನ ಗಮನಕ್ಕೆ ಇರ್ಲಿಲ್ಲ. ಇರ್ಲಿಲ್ಲ. ಈಗ ಸ್ಮಶಾನ ಇದೆಯಾ ಅಥವಾ ಮಾಡಿಸ್ಕೊಡಿ ಅಂತ ಕೇಳ್ತಿರೋದ, ಏನ್ ಕತೆ ಇದು? ಇಲ್ಲ, ಅದು ನನ್ಗೆ ಆ ವಿಷಯನೇ ನನ್ಗೆ ಗೊತ್ತಿಲ್ಲ ರೀ. ಓಕೆ, ಈಗ ಇತರೆ ಸಮುದಾಯದವರಿಗೆ ಜಮೀರ್ ಹಾಗಾದ್ರೆ ಅವಮಾನ ಮಾಡಿದ್ರ ಅಂತ ಚರ್ಚೆಗಳಾಗ್ತಿದ್ಯಲ್ಲ, ಬಿಜೆಪಿ ಅವರು ಹೋರಾಟನ ಅಥವಾ ನಿಮ್ ಸ್ಟ್ಯಾಂಡ್ ಏನೀಗ ಮುಂದೆ? ಇದನ್ನ ಯಾವ ತರ ಇಶ್ಯೂನ ನೀವು ತಗೊಂಡ್ತೀರಾ? ಖಂಡಿತವಾಗಿಯೂ ಅವರ ಹೇಳಿಕೆಗೆ ನಾವೆಲ್ಲರೂ ಖಂಡಿಸ್ತೀವಿ. ಪಕ್ಷದ ಗಮನಕ್ಕೆ ತರ್ತೀವಿ. ಪಕ್ಷ ಅದ್ರ ಮೇಲೆ ಯಾವ ರೀತಿ ಕ್ರಮ ಅಂದ್ರೆ ಯಾವ ರೀತಿ ಕಾರ್ಯರೂಪವನ್ನ ಮಾಡ್ತದೆ ಅದ್ರ ಪ್ರಕಾರ ಹೋಗ್ತೀವಿ. ಫೈನ್, ನೋಡೋಣ ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಭಗವಂತ್ ಖೂಬಾ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.